ಈ ಹಾಲಿಂದಾಗ ಎಮ್ಮೆ ಹಾಲದ, ಪ್ಯಾಕೆಟ್ ಹಾಲದ, ಜರ್ಸಿ, HF ಮತ್ತು ಅನೇಕ ಪ್ರಾಣಿಗಳ ಹಾಲ. ಆಯುರ್ವೇದದ ಪ್ರಕಾರ ಒಟ್ಟು ಮನುಷ್ಯ 8 ಪ್ರಾಣಿಗಳ ಹಾಲನ್ನ ಸೇವಿಸಬಹುದು. ಈಗ ಕುರಿ ಹಾಲದ, ಕೆಲವು ಆರೋಗ್ಯಗಳಿಗೆ ನಾವು ಕುರಿ ಹಾಲನ್ನ ಔಷಧಿಯಾಗಿ ಸೇವಿಸ್ತೀವಿ. ಮತ್ತು ಆರೋಗ್ಯ ಸಮಸ್ಯೆಗಳು ಸರಿ ಹೋದಾಗ ಅದನ್ನ ನಾವು ಬಿಟ್ಟು ಬಿಡಬೇಕು. ಒಂಟಿ ಹಾಲದ, ಕತ್ತೆ ಹಾಲನೂ ಅದ. ಕತ್ತೆ ಹಾಲು ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಆದ್ರೆ ಪ್ರತಿನಿತ್ಯ ನಾವು ಸೇವಿಸೋ ಹಂಗಿಲ್ಲ. ಈಗ ಎಮ್ಮೆ ಹಾಲಿಗೆ ಬಂದಾಗ ಆಯುರ್ವೇದ ಋಷಿಗಳು ಏನ್ ಹೇಳ್ತಾರೆ, ಎಮ್ಮೆ ಹಾಲು ನಿಮ್ಮಂತರ ಸಾಮಾನ್ಯರೆಲ್ಲ ಪ್ರತಿನಿತ್ಯ ಸೇವಿಸಬಾರದು. ಎಮ್ಮೆ ಹಾಲು ಕೇವಲ 2 ರೀತಿಯಾದಂತಹ ವ್ಯಕ್ತಿಗಳು ಸೇವಿಸಬಹುದು. ಸೈನ್ಯದಲ್ಲಿರುವಂತಹ ಸೈನಿಕರು, ಆಗೆಲ್ಲ ರಾಜ ಮಹಾರಾಜರು ಇರ್ತಿದ್ರು, ಸೈನ್ಯ ಇರ್ತಿತ್ತು, ಅಲ್ಲೇನು ಸೈನಿಕರಿತ್ತು, ಸೋಲ್ಜರ್ಸ್, ಯುದ್ಧ ಆಡೋ, ಅವರು ಸೇವಿಸಬಹುದು ಅದನ್ನ. ಯಾಕಂದ್ರೆ ಅವ್ರು ಹಾಲು ಕುಡಿದು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಂತಹ ಶಕ್ತಿ ಅವ್ರಿಗಿರುತ್ತೆ. ಶಾರೀರಿಕ ಶ್ರಮ, ಎಕ್ಸರ್ಸೈಸ್ ಎಲ್ಲ ಮಾಡ್ತಿದ್ರು, ಪ್ರಾಕ್ಟೀಸ್ ಮಾಡ್ತಿದ್ರು, ಫಿಸಿಕಲ್ ಆಕ್ಟಿವಿಟೀಸ್. ಹೀಗಾಗಿ ಎಮ್ಮೆ ಹಾಲನ್ನ ಸೈನಿಕರು ಡೈಜೆಸ್ಟ್ ಮಾಡ್ಕೋಬಹುದು. ಅವರನ್ನ ಬಿಟ್ಟು ಕುಸ್ತಿ ಪೈಲ್ವಾನ್ಗಳು